ಸ್ನೇಹಿತರೆ, ಇವರು ಕುರಿ ಮೇಕೆ ಸಾಕಾಣಿಕೆ 1 ವರ್ಷನ ಮಾಡ್ತಾ ಇದ್ದಾರೆ. ಇದನ್ನೇ ಅವರ ಮೊದಲನೇ ಬ್ಯಾಚು ಹೈಟೆಕ್ ಶೆಡ್ ಕನ್ಸ್ಟ್ರಕ್ಷನ್ ಮಾಡಿ ಸಾಕ್ತಾ ಇದ್ದಾರೆ. ಮತ್ತು ಡ್ರ್ಯಾಗನ್ ಫ್ರೂಟ್ ಪ್ಲಾಂಟೇಶನ್ಸ್ ಎಲ್ಲ ಮಾಡಿದ್ದಾರೆ, ಹಣ್ಣು ಗಿಡ ಎಲ್ಲ ಹಾಕಿದ್ದಾರೆ. ಸುಮಾರು 1 ಎಕರೆ ಜಮೀನಲ್ಲಿ 50 ಲಕ್ಷಕ್ಕಿಂತ ಬಂಡವಾಳ ಹಾಕಿದ್ದಾರೆ. ಹೀಗೆ ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ ಶೋಕಿ ದರ್ಬಾರ್ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು. ಸ್ನೇಹಿತರೆ, ಶೋಕ್ತಾರೆ ಹೆಂಗೆ ಇದ್ದೀರಾ? ಆರಾಮ? ನಿಮ್ಮ ಶೋಕಿ ನಮ್ಮ ಹೆಮ್ಮೆ. ದಯವಿಟ್ಟು ಶೋಕಿ ದರ್ಬಾರ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ತೆ ಸರ್. ನಮಸ್ಕಾರ ಸರ್, ಇದು ನಿಮ್ಮ ಫಾರ್ಮ್ ಇರೋ ಜಾಗ ಯಾವ ಊರು ಸರ್ ಇದು? ಸರ್, ಹೆಬ್ಬಾಡಿಯಿಂದ ಮುಂದೆ ತರಿಪುರದಿಂದ ಬ್ಯಾಕ್ ಸೈಡ್ ಗ್ರೀನ್ ಪಿಂಚು ರೆಸಾರ್ಟ್ ಇದೆ. ಆ ರೆಸಾರ್ಟಿಂದ ಒಂದು 1/2 ಕಿಲೋಮೀಟರ್ ಮುಂದೆ. ಓಕೆ ಸರ್, ಇದು ಎಷ್ಟು ಎಕರೆ ಮಾಡಿದೆ ಸರ್ ನೀವು? ಸರ್, ನಾವು ಒಂದೇ ಎಕರೆಯಲ್ಲಿ 1 ಎಕರೆ. ಸೂಪರ್ ಆಗಿದೆ ಸರ್. ಇದು ಕುರಿ ಸಾಕಾಣಿಕೆ ಯಾವಾಗ ನೀವು ಸ್ಟಾರ್ಟ್ ಮಾಡಿದ್ರಿ? ಸರ್, 6 ತಿಂಗಳಾಯ್ತು. 6 ತಿಂಗಳಾಯ್ತಾ? ಸರಿ, ಕುರಿ ಸಾಕಾಣಿಕೆ ಬಗ್ಗೆ ಡೀಟೇಲ್ ಮಾತಲ್ಲ, ಅದಕ್ಕೆ ಮುಂಚೆ ಇಲ್ಲಿ ಗಿಡಗಳನ್ನ ನೋಡ್ತಾ ಇದ್ದೀನಿ. ಡ್ರ್ಯಾಗನ್ ಫ್ರೂಟ್ ಇದು ಯಾವಾಗ ಮಾಡಿದೆ ಸರ್ ಇದು? ಸರ್, 1 ವರ್ಷ ಆಯ್ತು ಹಾಕಿ. 1 ವರ್ಷ ಆಯ್ತು. ಈಗ ಹೂ ಬರಕ್ಕೆ ಹಣ್ಣು ಬರಕ್ಕೆ ಶುರು ಆಗಿದೆ ಸರ್. ಓಕೆ ಓಕೆ ಸರ್, ಇದು ಡ್ರ್ಯಾಗನ್ ಫ್ರೂಟ್ ಯಾವ ತಳಿ ಸರ್? ಫ್ರೂಟ್ ಯಾವ ಕಲರ್ ಬರ್ತದೆ ಸರ್? ಪಿಂಕ್ ಸರ್. ಇದು ಪಿಂಕಾ? ಪಿಂಕಿಯೇ ಸರ್ ರೈಟ್ ಇರೋದು. ಗ್ರೋತ್ ಎಲ್ಲ ಸೂಪರ್ ಆಗಿದೆ ಸರ್. ಇದು ಟಿಂಗ್ಸ್ ಎಲ್ಲಿಂದ ನೀವು ಪರ್ಚೇಸ್ ಮಾಡಿದ್ರಿ ಸರ್? ಸರ್, ನಾನು ಕಡೂರಿಂದ ಆಚೆ, ಕಡೂರು ಸೈಡ್. ಈಗ ಎಲ್ಲ ನಿಮ್ಗೆ ಗ್ರೋತ್ ಎಲ್ಲ ಡೆವಲಪ್ಮೆಂಟ್ ಎಲ್ಲ ನೋಡ್ತಾ ಸೂಪರ್ ಆಗಿದೆ ಸರ್. ಇದು ಫಸ್ಟ್ ಇಯರ್ಲೇ ನಿಮ್ಗೆ ಫ್ಲವರಿಂಗ್ ಫ್ರೂಟಿಂಗ್ ಎಲ್ಲ ಶುರು ಆಗಿದೆ ಅಲ್ವಾ ಸರ್? ಇಲ್ಲಿ ಸ್ವಲ್ಪ ಹಣ್ಣುಗಳ ಬಂದ ಅದು ತೋರಿಸ ಸರ್. ಇಲ್ಲಿ ಎಲ್ಲ ಫ್ಲವರ್ ಆಗಿದೆ. ಇದು ಯಾವ 1 ತಿಂಗಳಿಂದ ಶುರು ಆಗಿದೆ ಸರ್ ಹೂ ಬರೋದಕ್ಕೆ? ಇಲ್ಲ ಸರ್, 15 ಡೇಸ್ ಬರ್ತಾ ಇದೆ. ಓಕೆ, ವೆರಿ ಗುಡ್. ಹಿಂಗೆ ಬನ್ನಿ ಸರ್. ಇಲ್ಲಿ ಹಣ್ಣು ಇದೆ ಸರ್, ದೊಡ್ಡದಾಗೈತಲ್ಲ, ಸೂಪರ್ ಆಗಿದೆ. ಏನ್ ಸೈಜ್ ಸೂಪರ್ ಆಗಿದೆ ಸರ್. ಖಂಡಿತ ಇದು 400-500 ಗ್ರಾಮ್ಸ್ ಇರ್ತದೆ ಸರ್ ಇದು? ಬರುತ್ತೆ ಸರ್, ಬರುತ್ತೆ. ಹೌದಾ? ಈಗ ಎಂದು ಶುರು ಆಯ್ತು ಸುಮಾರು ಒಂದು 4-5 ತಿಂಗಳು ನಿಮ್ಗೆ ಫ್ರೂಟಿಂಗ್ ಇರ್ತಲ್ಲ ಸರ್? ಇರುತ್ತೆ ಸರ್, ನವೆಂಬರ್ ವರೆಗೂ ಇರ್ತದೆ. ವಿಡಿಯೋ ನೋಡೋರು ಬಂದು ಡೈರೆಕ್ಟ್ ನಿಮ್ಮ ಫಾರ್ಮ್ ವಿಸಿಟ್ ಮಾಡಿ ತಗೊಳ್ತಾರೆ. ಏನ್ ರೇಟ್ ಹೇಳ್ತಾರೆ ಸರ್? ಎಷ್ಟು ಕೊಡ್ತೀರಾ ನೀವು? ಸರ್, ನಾನು ಇಲ್ಲಿ ಕೆಜಿ 100 ರೂಪಾಯಿ ಹೇಳ್ತಾ ಇದ್ದೀನಿ. ಓಕೆ ಓಕೆ, ಫೈನ್ ಸರ್. ಬಂದು ಹೆಂಗ್ ಬರುತ್ತೆ? ಓಕೆ, ನಿಮ್ಮ ಫಾರ್ಮ್ ಕಡೆ ಬಂದ ನೀವು ಸಿಗ್ತಿರಲ್ಲ ಸರ್? ಸಿಗ್ತೀವಿ ಸರ್, ಸಿಗ್ತೀವಿ. ಓಕೆ, ನಿಮ್ಮ ನಂಬರ್ ನಿಧಾನಕ್ಕೆ ಜ್ವರ ಹೇಳಿ ಸರ್. ಡ್ರ್ಯಾಗನ್ ಫ್ರೂಟ್ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡ್ತಾರೆ ಸರ್. 99806337 ಸರ್. ಓಕೆ, ಅದು ಕೊಡೋದು ಗುಂಡೆ ಲೆಕ್ಕದಲ್ಲಿ ಕೊಡ್ತಾ ಇದ್ದೀರಾ ಸರ್? ಕೊಡ್ತೀವಿ ಸರ್, ಉಂಡೆ ಲೆಕ್ಕದಲ್ಲೂ ಕೊಡ್ತೀವಿ, ಕೆಜಿ ಲೆಕ್ಕದಲ್ಲೂ ಕೊಡ್ತೀವಿ. ಓಕೆ ಸರ್, ಇದು ಎಷ್ಟು ಗಿಡಗಳು ಹಾಕಿದ್ರು ಸರ್ ಡ್ರ್ಯಾಗನ್ ಫ್ರೂಟ್ ಒಟ್ಟಿಗೆ? ಸರ್, 300 ಕಂಬ ಹಾಕಿದ್ದೀನಿ, 1200 ಗಿಡ ಹಾಕಿದ್ದೀನಿ. 1800. ಓಕೆ, 1800 300 ಕಂಬನ. ಇದು ಎಷ್ಟು ಎಕರೆಲ್ಲಿ ಮಾಡಿದ್ರು ಸರ್? ಎಷ್ಟು ಗುಂಟೆ ಎಲ್ಲ ಮಾಡಿದ್ರು ಸರ್? ಇದೆ ಒಂದು 25 ಗುಂಟೆ ಇದೆ. ಓಕೆ, ಬನ್ನಿ ಸರ್, ನಿಮ್ಗೆ ಕುರಿ ಸಾಕಾಣಿಕೆ ಮೇನ್ ಅಲ್ಲಿ ನೋಡಲ್ಲ, ಬನ್ನಿ ಸರ್. ಇಲ್ಲೇ ನೋಡ್ತಾ ಇದ್ರೆ ಫಸ್ಟ್ ನಿಮ್ ಕೊಟ್ಟಿಗೆ ನೋಡಿದ ಹೈಟೆಕ್ ಶೆಡ್ ಮಾಡಿದ್ದೀರಾ. ಇದು ಅಗಲ ಉದ್ದ ಹೇಳಿ ಸರ್? ಸರ್, 60 ಅಡಿ ಉದ್ದ, 16 ಅಡಿ ಅಗಲ. ಓಕೆ, ಇದರಲ್ಲಿ ಎಷ್ಟು ಕುರಿ ಎಲ್ಲ ಮೇಕೆ ನೀವು ಸಾಕ್ಬೋದು ಸರ್? 100 ಕುರಿ ಸಾಕ್ಬೋದು. 100 ಕುರಿ ಸಾಕ್ಬೋದಾ? ಇಲ್ಲಿ ನೋಡ್ತಾ ಇದೀನಿ ಸರ್, ನೀವು ಎಲಿವೇಟೆಡ್ ಶೆಡ್ ಮಾಡಿದ್ರ. ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಅಡಿಯಲ್ಲಿ ಮಾಡಿದ್ದೀರಾ ಸರ್? ಕೆಳಗಡೆ 6 ಅಡಿ ಹೈಟು, ಮೇಲ್ಗಡೆ 7.5 ಅಡಿ ಹೈಟು. 7.5 ಅಡಿ ಹೈಟು. ಇದೆಲ್ಲ 15 ಅಡಿ ಹೈಟ್ ಇದೆ. ಹೌದಾ ಸರ್? ಇದು 1 ಶಾಟ್ ಅಲ್ಲೇ ಮಾಡಿದ್ದಾರೆ ಸರ್ ನೀವು? ಹೌದು. ಏನ್ ಸರ್ ಬಜೆಟ್ ಎಷ್ಟಾಯ್ತು ಸರ್? 5 ಲಕ್ಷ ರೂಪಾಯಿ ಖರ್ಚಾಯ್ತು. 5 ಲಕ್ಷನಾ ಸರ್? ಇದು ಗವರ್ಮೆಂಟ್ ಇಂದ ಏನು ಫಂಡಿಂಗ್ ಮಾಡಿದಾರ? ಏನು ಮಾಡಿಲ್ಲ, ಏನಿಲ್ಲ ಅಲ್ಲ? 5 ಲಕ್ಷ ನೀವೇ ಹಾಕಿದ್ದೀರಾ? ಓಹೋ, ಇಲ್ಲ ಅವ್ರದ್ದು ಸ್ಕೀಮ್ಸ್ ಎಲ್ಲ ಇದೆಲ್ಲ ಸರ್, ಕುರಿ ಸಾಕಾಣಿಕೆ ಸ್ಕೀಮ್ಸ್ ಎಲ್ಲ ಯಾವ್ದು ಅಪ್ಲೈ ಮಾಡಿಲ್ಲ ಸರ್? ಮಾಡಬೇಕು. ಓಕೆ, ನೋಡಿ ಸ್ವಲ್ಪ ಟ್ರೈ ಮಾಡಿ ಸರ್, ಏನೋ ಹಣ ಸಿಕ್ಬೋದು. ಈಗ ಅದು ಶೆಡ್ ಮಾಡೋದಕ್ಕೆ ಅಂತಾನೆ ಕೊಡ್ತಾರೆ, ಒಂದೇ ಶಾಟ್ ಅಲ್ಲಿ ಕೊಡೋದಲ್ಲ. ಫಸ್ಟ್ ನೀವು ಶೆಡ್ ಮಾಡಿದ್ಮೇಲೆ ಅಪ್ಲೈ ಮಾಡಬೇಕು. ಅದಕ್ಕೆ ಏನೋ ಒಂದು ಅಟ್ಲೀಸ್ಟ್ ಒಂದು 30-40% ನಿಮ್ಗೆ ಅಮೌಂಟ್ ಸಿಕ್ಬೋದು. ಅಪ್ಲೈ ಮಾಡಿ ನೀವು ನೋಡಿ. ಓಕೆ, ಹತ್ರನೇ ಹೋಗಿ ತೋರಿಸ ಸರ್. ಈಗ ಬಕ್ರೀದ್ ಬ್ಯಾಚ್ ಎಲ್ಲ ಅಂತ ಸರ್, ಈಗ ಇರೋ ಮೇಕ ಕುರಿಗೆ ಎಲ್ಲ ಕೊಡೋದಕ್ಕೆ ಅಲ್ವಾ ಸರ್? ಇದು ನೋಡ್ತಾ ಇದೀನಿ, ಕ್ಲಿಯರೆನ್ಸ್ ಸೂಪರ್ ಆಗಿಲ್ಲ. ನಿಮ್ ತಲೆಗೆ ಮೇಲೆ ಹೈಟ್ ಆಗಿದೆ, ಇನ್ನೊಂದು 1 ಅಡಿ ಇದೆ. ಎಷ್ಟು ಅಡಿ ಕ್ಲಿಯರೆನ್ಸ್ ಸರ್ ಇದು? ಸರ್, 6 ಅಡಿ ಇದೆ. 6 ಅಡಿ ಇದೆ ಸರ್. ಇದೆಲ್ಲ ನೀಟ್ ಆಗಿದೆ, ಗಾಳಿ ಎಲ್ಲ ಸೂಪರ್ ಆಗಿ ಹೋಗುತ್ತದೆ, ಬೆಳಕಂಬ ಬರ್ತಾ ಇದೆ. ಬ್ಯಾಕ್ ಸ್ಮೆಲ್ ಏನು ಇಲ್ಲ, ಅಷ್ಟೇ ನೀಟ್ ಆಗಿದೆ ಸರ್. ವೆಂಟಿಲೇಷನ್ ಪಕ್ಕ ನೀಟಾಗಿ ಮಾಡಿದ್ರೆ ಪ್ಲಾನ್ ಮಾಡಿ. ಓಕೆ, ಇಲ್ಲಿ ಕೆಳಗೆ ನೀವು ಕೋಳಿ ಸಾಕ್ತಾ ಇರಲ್ಲ, ಇದು ಹೇಳಿ ಸರ್, ಏನೆಲ್ಲ ನಾಟಿ ಕೋಳಿನ? ಅದು ನಾಟಿ ಕೋಳಿ ಸರ್, ಎಲ್ಲ ನಾಟಿ ಕೋಳಿ. ಮತ್ತೆ ಏನ್ ಸರ್, ಕಡಕ್ನಾಥ್ ಅಲ್ವಾ?
ಇದಿದೆ, ಬೆಂಕಿ ಕೋಳಿ ಇದೆ, ಟರ್ಕಿ ಇದೆ. ಓಕೆ ಓಕೆ ಸರ್. ಇದನ್ನು ಎಷ್ಟು ತಿಂಗಳ ಮಾಡ್ತಾ ಇದೀರಿ ಸರ್ ಇದು? ಅದೇ ಸರ್ ಒಂದು 5 ತಿಂಗಳಿಂದ ಸರ್. ಹೌದಾ? ಇದು ಮುಟ್ಟೆಗೆ ಎಲ್ಲ ಬರ್ತಾ ಇದೆ? ಮೊಟ್ಟೆ ಇಗ್ತಾ ಇದೆ ಸರ್, ಮೊಟ್ಟೆ ಆಗ್ತಾ ಇದೆ. ಮುಟ್ಟೆಗೆಲ್ಲ ಕೊಡ್ತಾ ಇದೀರಾ ಹಂಗೆ ಸರ್? ಕೊಡ್ತಾ ಇದೀನಿ ಸರ್, ಕೊಡ್ತಾ ಇದೀನಿ. ಏನ್ ಸರ್ ರೇಟ್? 20 ರೂಪಾಯಿ ಸರ್. 20 ರೂಪಾಯಿನಾ? ಮತ್ತೆ ಇದು ಮರಿಗಳು ಕೊಡ್ತಾ ಇದೀರಾ ಸರ್? ಮರಿನೂ ಕೊಡ್ತೀನಿ ಸರ್. ಮರಿ ಏನ್ ಸರ್ ರೇಟ್? 500 ರೂಪಾಯಿ ಕೆಜಿ ನಾಟಿ ಕೋಳಿ. ಫ್ಲೋರಿಂಗ್ ನಿಮ್ದು ಇದು ಮರದಲ್ಲೇ ಮಾಡಿದಲ್ಲ ಸರ್? ನೀಲಗಿರಿ ಗುಡ್ಡ ಸರ್ ಇದ್ರಲ್ಲಿ ಯಾವ್ದು ಸರ್ ಇದು? ಜಂಗಲ್ ವುಡ್ ಸರ್ ಇದು. ಜಂಗಲ್ ವುಡ್. ಓಕೆ ಓಕೆ. ಈ ಜಂಗಲ್ ವುಡ್ ಎಷ್ಟು ಸರ್ ಆಯ್ತು ವುಡ್ ಫ್ಲೋರಿಂಗ್ ಮಾಡೋದಕ್ಕೆ ಇದು? ಸರ್ ಆಯ್ತು ಸರ್, 1 ಲಕ್ಷ ರೂಪಾಯಿ ಆಗಿದೆ. 1 ಲಕ್ಷನಾ? ಅಯ್ಯೋ. ಓಕೆ ಓಕೆ. ಎಲ್ಲ ಇದೆಲ್ಲ ಫುಲ್. ಸೂಪರ್. ಇಲ್ಲಿ ಒಂದು ರೂಮ್ ತರ ಮಾಡಿಸ್ಬಿಟ್ಟಿರಲ್ಲ ಸರ್, ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ ಒಂದು ರೂಮ್ ಮಾಡಿದ್ದಾರೆ. ಇದು ರೂಮ್ ಡೈಮೆನ್ಷನ್ ಎಷ್ಟು ಇರ್ಬೋದು ಸರ್ ಇದು? ಸರ್ 12.5 10. 12. ಓಕೆ. 120 ಸ್ಕ್ವೇರ್ ಫುಟ್ ರೂಮ್ ಮಾಡಿಸ್ಬಿಟ್ರೆ ಸೂಪರ್ ಆಗಿ. ಸರಿ, ನೀವು ಕುರಿ ನೋಡೋರಿಗೆ ಪಾಪ ಅವರು ಇಲ್ಲೇ ಮಾಡ್ಕೊಳ್ಬಹುದು. ಎಲ್ಲ ರೆಡಿ ಮಾಡಿ ಸೂಪರ್ ಸೆಟಪ್ ಮಾಡಿದ್ರ ಸರ್. ನಿಮ್ಮ ಕುರಿಗಳೆಲ್ಲ ಆಯ್ತಾ? ಇದ್ರ ಬಗ್ಗೆ ಹೇಳಿ ಸರ್. ಯಾವ ತಳಿ ಸರ್ ಇದು? ಇದೆಲ್ಲ ಬನ್ನೂರು ತಳಿ ಸರ್. ಬನ್ನೂರು ತಳಿನ? ಬಂಡೂರು ಕ್ರಾಸ್ ಎಲ್ಲ ಅಂತಲ್ಲ. ಇದು ಯಾವ್ದು ಸರ್? ಬ್ಲಾಕ್ ಹೆಡ್ ಇದಲ್ಲ? ಇದರ ಬನ್ನೂರೇ ಸರ್. ಇದನ್ನು ಬನ್ನೂರು. ಸೂಪರ್ ಆಗಿದೆ ಸರ್. ಎಲ್ಲ ಬಕ್ರೀದ್ ಹಬ್ಬಕ್ಕೆ ರೆಡಿ ಆದ. ಇದು ಟಗರ್ನ ಸರ್? ಎಷ್ಟು ಟಗರ್ ಇದೆ ಸರ್ ನಿಮ್ ಜೊತೆ? ಇದೆ ಸರ್, 30 ಇದೆ. 30 ಇದೆ. ಇದು ಎಲ್ಲ ಬಕ್ರೀದ್ ಹಬ್ಬಕ್ಕೆ ಸೇಲಿಗೆ ಸರ್. ಮತ್ತೆ ಇದು ಮೇವದಕ್ಕೂ ಬಿಟ್ಟಿದಾರ ಆಚೆಗೆ? ಬಿಟ್ಟಿದೀವಿ ಸರ್. ಮೇಯಿಸ್ಲೇಬೇಕಲ್ಲ, ಅದು ಮಾರೋವರೆಗೂ ಮೇಯಿಸ್ಲೇಬೇಕು. ಹೌದು ಸರ್. ಲೈವ್ ವೇಟ್ ಅಂದಾಜು ಎಷ್ಟು ಇರ್ಬೋದು ಸರ್? ಈ ಟಗರು ಎಷ್ಟು ಲೈವ್ ವೇಟ್ ಇರ್ಬೋದು ಹೇಳ್ಬೋದು ಸರ್? ಸರ್ ಇದು 45 ಕೆಜಿ ಇದೆ. 45 ಕೆಜಿ ಇದೆ. ಓಕೆ ಓಕೆ. ಮತ್ತೆ ಈ ಕುರಿಗೆಲ್ಲ ನೀವು ಎಲ್ಲಿಂದ ಪರ್ಚೇಸ್ ಮಾಡಿದೆ ಸರ್? ನಾನು ಕಿರ್ಗಾಲ್ ಹೋಗಿ ಪರ್ಚೇಸ್ ಮಾಡಿದ. ಅದು ಎಷ್ಟು ತಿಂಗಳು ಮರಿಯ ಪರ್ಚೇಸ್ ಮಾಡಿ? 4-5 ತಿಂಗಳು ಮರಿನ ಪರ್ಚೇಸ್ ಮಾಡಿದ? ಹೌದು ಸರ್. ಇದು ಮತ್ತೆ ಎಷ್ಟು ತಿಂಗಳ ನೀವು ಸಾಕ್ತಾ ಇದ್ದೀರಾ? ಇದು ಬೇರೆ ಫ್ಯಾಕ್ಟಿಂಗ್ ಮಾಡ್ತಾ ಇದ್ದೀರಾ? ನಾನು 1 ವರ್ಷದಿಂದ ಸಾಕ್ತಾ ಇದ್ದೀನಿ. 1 ವರ್ಷದಿಂದ ಸಾಕ್ತಾ ಇದ್ದೀರಾ ಸರ್? ಸೊ ಇದನ್ನ ನಿಮ್ ಮೊದಲನೇ ಬ್ಯಾಚ್ ನೀವು ಮಾಡೋದು? ಮಾರ್ಕೆಟ್ ಹೋಗೋದು, ಸೇಲ್ ಮಾಡೋದು ಇದನ್ನೇ ಫಸ್ಟ್ ಟೈಮ್? ಹೌದು ಸರ್. ಖಂಡಿತ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಸರ್. ನಿಮ್ದು ಎಲ್ಲ ಸೇಲ್ ಆಗುತ್ತೆ. ಈ ಒಳಗಡೆ ಹೋಗಿ ನೋಡலாம் ಬನ್ನಿ. ನೋಡಿ ಸರ್. ಸೊ ಇವರು ಒಂದು 4-5 ತಿಂಗಳ ಮರಿನ ತಗೊಂಡು ಎಲ್ಲ ನೋಡ್ತಾ ಇದ್ದಾರೆ. ಟಗರು ನೋಡಿ ಸೂಪರ್ ಆಗಿದೆ. ಇದು ಟಗರು ಏನು ಲೈವ್ ವೇಟ್ ಎಷ್ಟು ಹೇಳ್ಬೋದಾ ಸರ್? 45 ಕೆಜಿ ಇದೆ. 45? ಓಕೆ ಸೂಪರ್. ನೋಡಿ 45 ಕಿಲೋ ಇರ್ತಾರೆ ನೋಡಿ. ಸೂಪರ್. ಇದು ಡೆವಲಪ್ಮೆಂಟ್ ಎಲ್ಲ ನೋಡಿ, ಎಲ್ಲ ವೆಯ್ಟ್ ಎಲ್ಲ 40-50 ಕಿಲೋ ಹಂಗೆ ಬರ್ತದೆ. ಎಲ್ಲ ಡೆವಲಪ್ಮೆಂಟ್ ಎಲ್ಲ ನೀವು ನೋಡ್ಬೋದು. ಇದು ಎಲ್ಲ ಬಕ್ರೀದ್ ಬ್ಯಾಚ್, ಪ್ರತಿಯೊಂದು ಸೇಲ್ಗಿದೆ. ಮಾಡ್ತೀನಿ ಸರ್. ಇದೆಲ್ಲ ಎಷ್ಟು ಹಲ್ಲಾಗಿದೆ ಸರ್? 2 ಸರ್. ಎಲ್ಲ 2 ಇದು. ಮತ್ತೆ ಸರ್ ಈಗ ಕುರಿಗಳು ಇದೆ, ಮತ್ತೆ ಆಡುಗಳು ಇದೆ ಸರ್. ಆಡು ನೀವು ತಗೊಂಡು ಮಾಡಿದಲ್ಲ ಸರ್? ಆಡು ಐತೆ ಸರ್. ಆಡಾಯ್ತು. ಅದೆಲ್ಲ ಅದನ್ನು ಮರಿನ ತಗೊಂಡಿದ್ದ ಸರ್? ಇಲ್ಲ ಸರ್, ದೊಡ್ಡ ತಗೊಂಡು ಮಾಡಿದ್ದು ಎಲ್ಲ ಬಂಡೂರು ಅಂತ. ನಿಮ್ಗೆ ಇದು ಕುರಿ ಸಾಕಾಣಿಕೆಲ್ಲ ಆಡು ಸಾಕಾಣಿಕೆ ಇದು ಈಸಿ ಆಗಿದೆ ಸರ್? ಸರ್ ಕುರಿ ಸಾಕಾಣಿಕೆ ಈಜಿ, ಆಡು ಹಿಂಸೆ ಸರ್. ಹೌದಾ? ಆಡುಗಳಿಗೆ ರೋಗ ಎಲ್ಲ ತುಂಬಾ ಬರ್ತದೆ. ರೋಗ ಇದೆ, ಇವಾಗ ಸರಿಯಾಗಿ ಚೆನ್ನಾಗಿದೆ. ಅದನ್ನು ಮೇಯಿಸೋದೇ ಹಿಂಸೆ. ಹೌದಾ? ಓಕೆ ಓಕೆ ಸರ್. ಹೊರಗಡೆ ಬಿಟ್ಟು ಮೇಯಿಸೋದೇ ಹಿಂಸೆ ಅದನ್ನ. ಓಕೆ ಓಕೆ. ಇದನ್ನು ನೀವು ದಿನ ಬಿಡ್ತಾ ಇದೆ ಸರ್ ಮೇಯಿಸ್ಗೆ? ಇಲ್ಲ ಸರ್, ಇದು ಒಳಗಡೆ ಇದು ಮ್ಯಾಕ್ಸಿಮಮ್ ಸ್ಟಾಲ್ ಫೀಡಿಂಗ್ ಮಾಡ್ತಾ ಇದ್ದಾರೆ ಇದು. ಅಣ್ಣ ಆಚೆಗೆ ಬಿಡ್ತೀರಾ ಆಗಾಗ? ಬಿಡ್ತೀವಿ ಸರ್, ಒಂದ್ ದಿವಸ ಬಿಡ್ತೀವಿ. ಈಗ ಮೇವಿದೆ ಅಲ್ವಾ, ಇವಾಗ ಬಿಡ್ತೀವಿ. ಮಳೆ ಇರ್ಲಿಲ್ವಲ್ಲ, ಬಿಡ್ತಿರ್ಲಿಲ್ಲ. ಇವಾಗ ಬಿಡ್ತೀವಿ ಸ್ವಲ್ಪ. ನೀವು ಒಟ್ಟಿಗೆ ಈ ಕುರಿಗಳು ಇದು ಆಡುಗಳೆಲ್ಲ ನೀವು ಕುರಿಗಳಿಂದ ತಗೊಂಡಿದ್ದಾರೆ? ಹೌದು ಸರ್. 1 ಶಾಟ್ ಅಲ್ಲೇ ತಗೊಂಡಿದ್ದಾರೆ. ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಸರ್ ನೀವು ಅನಿಮಲ್ಸ್ಗೆ? ಸರ್ 15 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ. ಎಲ್ಲ ಸೇರಿಸಿ ಹೇಳ್ತಾರೆ ಶೆಡ್ ಇದೆ ಎಲ್ಲ ಕುರಿಗೆ 15 ಲಕ್ಷ ಮಾಡಿದ್ದೀನಿ. 15 ಲಕ್ಷ ಮಾಡಿದ್ರ? 15 ಲಕ್ಷ ಮಾಡಿದ. ಇದು ನೋಡಕ್ಕೆ ಅಷ್ಟಿಲ್ಲ. ಇಲ್ಲಿ ಎಷ್ಟಿದೆ ಈ ಕುರಿಗಳು? ಎಷ್ಟು ಆಚೆನೂ ಇದೆ ಸರ್, ಆಚೆಗೆ ಇದೆ ಎಲ್ಲ. ಹೋಗಿದೆ ಒಟ್ಟು 60 ಇದೆ. ಒಟ್ಟು 60 ಇದೆ. ಓಕೆ ಓಕೆ. ಎಲ್ಲ ಸ್ವಲ್ಪ ಕಡಿಮೆ. ಸೊ 15 ಲಕ್ಷ ಬೇರೆ ಕುರಿಗಳು ಆಡುಗಳು ಮಾತ್ರ ನೀವು ಪರ್ಚೇಸ್ ಮಾಡಿದ್ರ? ಮೇಕೆಗಳು ಇದನ್ನ ಇದೆಲ್ಲ ಎಷ್ಟೆಲ್ಲ ಆಗಿದೆ ಸರ್? ಇದು 2 ಸರ್. 2 ಇಲ್ಲ ಡೆವಲಪ್ಮೆಂಟ್ ಎಲ್ಲ ಸೂಪರ್ ಇದೆ ಸರ್. ಆವರೇಜ್ ಒಂದು 40 ಕಿಲೋಸ್ ಇರ್ತವೆ ಲೈವ್. 40-45 ಬರುತ್ತೆ. ಹೌದಾ? ಓಕೆ ಓಕೆ ಓಕೆ. ಎಲ್ಲ ಸೂಪರ್ ಡೆವಲಪ್ಮೆಂಟ್ ಎಲ್ಲ ಸೂಪರ್ ಆಗಿ ಬಂದಿದೆ ಸರ್. ಇದು ಎಲ್ಲ ಬನ್ನೂರು ಕ್ರಾಸ್ ಸರ್? ಇಲ್ಲಿ ಬನ್ನೂರೇ ಸರ್. ಬನ್ನೂರು ಕ್ರಾಸ್ ಅಲ್ಲ? ಓಕೆ ಓಕೆ ಸರ್. ಇದು ಹೇಳಿ ಸರ್. ಬನ್ನೂರೇ ಬೇರೆ, ಬಂಡೂರೇ ಬೇರೆ. ಬಂಡೂರು ಬೇರೆ, ಬನ್ನೂರೇ. ಇದು ಬನ್ನೂರು ಕ್ರಾಸ್. ಇವೆಲ್ಲ ಬನ್ನೂರು ಕ್ರಾಸ್. ನಿಮ್ ಜೊತೆ ಬಂಡೂರು ಒಂದು 2-3 ಆಯ್ತಾ? ಎಲ್ಲಿ ಇದೆ ಸರ್? ಇದು ಬಂಡೂರೇ. ಬಂಡೂರು ಇಲ್ಲೇ ಇರೋದಾ? ಇದು ಬಂಡೂರೇ. ಇಲ್ಲೇ ಇರೋದು. ಇದು ಬಂಡೂರೇ. ಓಕೆ ಓಕೆ. ನೀವು ಹೆಂಗೆ ಸರ್ ರೇಟ್ ಹೆಂಗೆ ಮಾಡ್ತೀರಾ? ಬನ್ನೂರು ಕ್ರಾಸು ಬಂಡೂರ್ಗೂ ಬೇರೆ ಬೇರೆ ರೇಟಾ ಹೆಂಗೆ?
ಸರ್ ಇವಾಗ ಬಕ್ರೀದ್ ಅಲ್ವಾ, ಹಂಗೆ ಪೀಸ್ ಲೆಕ್ಕಲ್ಲಿ ಕೊಡ್ತಾ ಲೆಕ್ಕ ಕೊಡ್ತಾ ಇದೀನಿ ಸರ್. ಯಾವ ಸೆಲೆಕ್ಷನ್ ಮಾಡ್ತಾರೋ ಕೊಟ್ಬಿಡ್ತೀರಾ. ಇದಕ್ಕೆ ಒಂದು ರೇಟ್ ಹೇಳ್ಬೋದಾ ಸರ್? ಸರ್ ಇದಕ್ಕೆ 35,000 ಕಮ್ಮಿ ಕೊಡಲ್ಲ, ಇದು 35,000 35 ಹೇಳ್ತಾ ಇದ್ದೀರಾ. ಸ್ನೇಹಿತರೆ ನೋಡಿ, ಇದು ಡೆವಲಪ್ಮೆಂಟ್ ಎಲ್ಲ ಸೂಪರ್ ಆಗಿದೆ. ಬರೀ 35,000 ಕೊಡ್ತೀನಿ ಹೇಳ್ತಾರೆ. ನೀವು ಬೇಕಂದ್ರೆ LIC ಸರ್ಕಲ್ ಮೈಸೂರು ಕಡೆನ ಹೋಗಿ, ಇದು ಸೇಮ್ ಸೈಜ್ ನಾ ಕವರೇಜ್ ಮಾಡಿದ್ದು. ಈ ಸೈಜ್ ಸರ್ ನೀವು ಹೇಳೋದಕ್ಕಿಂತ ಸುಮಾರು ಒಂದು 10,000 ಹೆಚ್ಚಾಗಿ ಹೇಳ್ತಾರೆ. ನಾ LIC ಸರ್ಕಲ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಲಾಸ್ಟ್ ವೀಕ್ ಮಾಡಿದ್ದೀನಿ ಈ ಸೈಜ್ ಇದು. ಸೊ ನೋಡಿ ಸರ್ ಬಂದು ಕರೆಕ್ಟ್ ರೇಟ್ ಹೇಳ್ತಾ ಇದಾರೆ. ನಿಮ್ಗೆ ಹೆಚ್ಚಾಗಲ್ಲ ಏನು ಮಾಡಿಲ್ಲ. ಅವ್ರು 1 ವರ್ಷ ಸಾಕ್ತಾ, 1 ವರ್ಷ ನೀವು ಸಾಕ್ತಾ ಇದ್ದೀರಾ ಅಲ್ವಾ ಸರ್? ಅದು ಮೇವೆ ಖರ್ಚು ಎಲ್ಲ ನಿಮ್ಗಿದೆ. ಸೊ ಎಲ್ಲ ನೋಡಿ, ಇಲ್ಲಿ ಡೈರೆಕ್ಟ್ ನಿಮ್ ಫಾರ್ಮ್ ಬಂದು ಪರ್ಚೇಸ್ ಮಾಡಿ ನಿಮ್ಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾರೆ ಸರ್. ಲಾಟಲ್ಲಿ ಒಂದು 4, 5, 10 ಬಲ್ಕ್ ತಗೊಂಡ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಸರ್. ಆಯ್ತು ಬನ್ನಿ ಸರ್, ಆಚೆಗೆ ಮೇವು ಇರುತ್ತಲ್ಲ ಅದು ತೋರಿಸೋ, ಟಗರ್ಗಳನ್ನ ತೋರಿಸೋ. ಇಲ್ಲಿ ನೋಡ್ತಾ ಒಂದು ಸೂಪರ್ ಆಗ ಒಂದು ಸೆಟಪ್ ಮಾಡಿದಾರೆ. ಯಾಕೆ ಈ ತರ ಒಂದು ಸೆಟಪ್ ಹೇಳಿ ಸರ್? ಸರ್ ಇದು ಸೆಟ್ ಮಾಡಬೇಕು. ಸೆಟ್ ಮಾಡಿದ್ರೆ ನೈಟ್ ಅಲ್ಲಿ ಎಲ್ಲಿರ್ತದೆ. ಓಕೆ ಓಕೆ ಸರ್. ಹಗಲೊತ್ತಲ್ಲಿ ಇಲ್ಲಿ ಆಟ್ಕೊಂಡು ಇರ್ತದೆ. ಓಕೆ, ಇದು ದಿನ ಮೇವದಕ್ಕೆ ಇಲ್ಲಿ ಬಿಡ್ತೀರಾ? ಇರ್ಬೇಕು, ಅದಕ್ಕೆ ಆರೋಗ್ಯ ಬಿಸಿಲು ಅದಕ್ಕೆ ಬೇಕೇ ಬೇಕು. ದಿನ ಒಂದು 2-3 ಅವರ್ ಬಿಡಲೇಬೇಕು ಸರ್. ಇದೇನು ಸರ್ ರಾಗಿ ಹುಲ್ಲು ಸ್ಟಾಕ್ ಮಾಡಿದ್ದೀರಾ? ಅದೆಲ್ಲ ಸರ್ ಹುಲ್ಲು ಇದೆ, ನೆಲ್ಲುಲ್ಲು ಅದು. ಓಕೆ ಓಕೆ. ಇದು 700 ಸ್ಕ್ವೇರ್ ಫೀಟ್ ಇದೆ. 700 ಸ್ಕ್ವೇರ್ ಫೀಟ್? 700 ಸ್ಕ್ವೇರ್ ಫೀಟ್ ಇದೆ. ಓ ಎಷ್ಟು ದೊಡ್ಡ ಸರ್ ಇದೆ. 200 ಸ್ಕ್ವೇರ್ ಫೀಟ್ ಇದೆ. ಇದು ಯಾವುದು? ಇದು 200 ಸ್ಕ್ವೇರ್ ಫೀಟ್ ಇದೆ. ಇದು 600 ಸ್ಕ್ವೇರ್ ಫೀಟ್ ಇದೆ. ಓಕೆ, ಮತ್ತೆ ಅದು ಫ್ರೀ 700-800 ಸ್ಕ್ವೇರ್ ಫೀಟ್ ಇದೆ. ಓಕೆ ಓಕೆ. ಇದು ನೋಡ್ತಾ ಇದೀನಿ ಸರ್, ಬಾಳೆಹಣ್ಣು ಎಲ್ಲ ಬರ್ತಾ ಇದೆ. ಇಲ್ಲಿ ಗಿಡಗಳು ಎಲ್ಲ ಹಾಕಿದ್ದೀರಾ, ಹಣ್ಣು ಗಿಡಗಳು. ಆಯ್ತು, ಸೈಲೇಜ್ ಫುಲ್ ಸ್ಟಾರ್ಟ್ ಮಾಡಿದ್ದೀರಾ? ಹೌದು ಸರ್. ಸರ್ ದಿನ 1 ಮೂಟೆ ಹಾಕ್ಬೇಕಲ್ಲ ಸರ್, ದಿನ 50 kg ಬೇಕು. ಓಕೆ ಓಕೆ. ನೇಪರ್ ಮಾಮೂಲಿ ಉಳ್ಳಿ ಹಾಕ್ತಾ ಇದೀವಿ. ನಿಮ್ ಜಾಗ ಎಲ್ಲ ಬೆಳೀತಾ ಇದೆ? ನಮ್ಮ ಜಾಗ ಎಲ್ಲ ಬೆಳೀತಾ ಇದೆ. ಇಲ್ಲಿ ಕಟಿಂಗ್ ಮಿಷಿನ್ ಇದೆ. ಈ ಸೆಟಪ್ ಇಲ್ಲೇ ಫಸ್ಟ್ ನೀವು ಮಾಡಿರೋದು ಹೇಳಿದ್ರೆ ಸರ್? ಇದನ್ನೇ ಫಸ್ಟ್, ಆಮೇಲೆ ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ ಸರ್? ಈ ಕೊಟ್ಟಿಗೆ ಮೆಷರ್ಮೆಂಟ್ ಎಷ್ಟು ಸರ್? ಇದು 23-40. 23 ಫುಲ್ ಸಡ್ಡು 40. ಹೌದಾ? ಓಕೆ ಓಕೆ ಸರ್. ಇಲ್ಲಿ ನೀರು ಫುಲ್ ಸ್ಟಾರ್ಟ್ ಮಾಡಿದ್ದೀರಾ? ಓಕೆ ಓಕೆ. ನೀರು ಬೇಕಲ್ಲ ಸರ್? ಖಂಡಿತ ನೀರು ಯಾವಾಗ ಇರುತ್ತೆ ಸರ್. ನೀರು ಬಂದಿಲ್ಲ, ಇಲ್ಲಿಂದನೇ ಟ್ಯಾಂಕ್ ಹೊರಗಡೆ ಗಿಡಕ್ಕೆ ಬಿಡ್ತೀವಿ. ಇದು ಏನ್ ಸರ್? ಅದೆಲ್ಲ ಕುರಿ ಒಟ್ಟು ಬೂಸ ಸರ್, ಒಟ್ಟು ಬೂಸ. ಓಕೆ, ಫುಲ್ ಎಲ್ಲ ಇಲ್ಲೇ ಇದೆ. ಒಟ್ಟು ಬೂಸ, ಹಿಂಡಿ, ಇಲ್ಲಿ ಹಿಂಡಿ ಇದೆ. ಓಕೆ, ಇದೆಲ್ಲ ಕೊಟ್ಟಾಲೆ ನಿಮ್ಗೆ ಫ್ಯಾಟ್ನಿ ಆಗೋದು ಅಲ್ವಾ ಸರ್? ಸರ್ ನಿಮ್ ಕುರಿಗಳು ಮೇಕೆಗಳು ನೀವು ಸಾಕ್ತಾ ಇದ್ದೀರಾ, ತಿಂಗಳಿಗೆ ಎಷ್ಟು ವೇಟ್ ಗೇನ್ ಇದೆ ಸರ್? ತಿಂಗಳಿಗೆ ಬರುತ್ತೆ ಸರ್, ಅಟ್ಲೀಸ್ಟ್ ಒಂದು 5-6 ಕಿಲೋ ಗೈನ್ ಇರ್ತದೆ ಅಲ್ವಾ ಆವರೇಜ್ ಆಗಿ? ತಿಂಗಳಿಗೆ ಒಂದು 4 ಕಿಲೋ ಬರ್ಬೋದು ಸರ್. 3 ಕಿಲೋ 4 ಕಿಲೋ ಏನೇ ಹಾಕಿದ್ರು ಅಷ್ಟೇ ಸರ್. ಓಕೆ ಓಕೆ. ಆಯ್ತು ಬನ್ನಿ ಸರ್, ಟಗರುಗಳನ್ನ ತೋರಿಸ್ಲಾ ಆಚೆಗೆ ಇರೋದು. ನೋಡಿ ಫಾರ್ಮ್ ಅಷ್ಟು ನೀಟಾಗಿ ಸೂಪರಾಗಿ ಸರ್ ಸೆಟಪ್ ಮಾಡಿದ್ದಾರೆ. ಗಿಡಗಳ ಮೇಲೆ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ಸೂಪರಾಗಿ ಗಿಡ ಎಲ್ಲ ಇಲ್ಲಿ ಹಾಕಿದ್ದಾರೆ, ಫುಲ್ ಕಲೆಕ್ಷನು. ಸರ್ ಇದು ಕುರಿ ಸಾಕಾಣಿಕೆ ನೀವು ಆಲ್ಮೋಸ್ಟ್ ಈ ಕೊಟ್ಟಿಗೆ ಕಾಸ್ಟ್ ಎಲ್ಲ ಸೇರಿದ ಒಂದು 25 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ ಅಲ್ವಾ? 50 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ. 50 ಲಕ್ಷ? 50 ಲಕ್ಷ. ಓಕೆ ಸರ್. ಇದು 50 ಲಕ್ಷ ಕುರಿ ಮೇಕೆ ಸಾಕಾಣಿಕೆನು ಒಂದು 25-30 ಲಕ್ಷ ಖರ್ಚಾಯ್ತು ಸೆಪರೇಟ್ ಆಗಿ ಅಲ್ವಾ ಸರ್? ಸೊ ಅದನ್ನ ಅಷ್ಟು ಇನ್ವೆಸ್ಟ್ಮೆಂಟ್ ಬಂಡವಾಳ ಹಾಕ್ಬಿಟ್ಟು ನೀವು ಸುಮಾರು 1 ವರ್ಷ ಕಾಯ್ಬಿಟ್ಟು ಹೀಗೆ ನಿಮ್ಗೆ ಹಣ ಪ್ರಾಫಿಟ್ ಏನೋ ನೋಡೋದಕ್ಕೆ ಈಗ ಆ ಸ್ಟೇಜ್ ನೋಡ್ಬೇಕು ಸರ್. ಹಾ ಓಕೆ ಓಕೆ. ಪ್ರಾಫಿಟ್ ನೋಡ್ಬೇಕು ಖಂಡಿತ ಸರ್. ನಿಮ್ ಒಂದೊಂದು ಮೇಕೆ ಡ್ರ್ಯಾಗನ್ ಫ್ರೂಟ್ ಬಂದಿದೆ, ಇದೆಲ್ಲ ಬರ್ತಾ ಇದೆ, ಬಾಳೆಹಣ್ಣು ಬರ್ತಾ ಇದೆ, ನೋಡ್ಬೇಕು. ಓಕೆ ಬನ್ನಿ ಸರ್. ಡ್ರ್ಯಾಗನ್ ಫ್ರೂಟ್ ಸೂಪರ್ ಆಗಿದೆ ನಿಮ್ದು. ಫಸ್ಟ್ ಬ್ಯಾಚ್ ಸೂಪರ್ ಆಗಿ ಬರ್ತಾ ಇದೆ, ಈಗ ಹೂ ಬಿಡಕ್ಕೆ ಬರ್ತಾ ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡಲ ಸರ್? ಇದು ಏನ್ ಸರ್? ಇದು ಬಂಡೂರು ಕ್ರಾಸ್? ಅದು ಇಲ್ಲ ಬಂಡೂರು ಸರ್. ಅದು ಅವೆಲ್ಲ ಬಂಡೂರೇ ಅವೆಲ್ಲ. ಇದೆಲ್ಲ ಎಷ್ಟೆಲ್ಲ ಆಗಿದೆ ಸರ್? ಇದು ಎರಡಲ್ಲ ಸರ್, ಎಲ್ಲ ಎರಡಲ್ಲ. ಸೂಪರ್ ಆಗಿದೆ ಇದೆಲ್ಲ ನೋಡಿ. ಇದೆಲ್ಲ ಸೇಲ್ಗೆ ಇದು ಎಲ್ಲ ಟಗರು ಇದು ನೋಡಿ, ಎಲ್ಲ ಎರಡೆಲ್ಲ ಆಗಿದೆ ಅಲ್ವಾ ಸರ್? ಸುಮಾರು 1 ವರ್ಷ ನೀವು ಸಾಕ್ತಾ ಇದ್ದೀರಾ ನೋಡಿ. ಡೆವಲಪ್ಮೆಂಟ್ ನೋಡಿ, ಸೂಪರ್ ಆಗಿದೆ ಡೆವಲಪ್ಮೆಂಟ್. ಎರಡೆಲ್ಲ ಆಗಿದೆ. ಇದು ಲೈವ್ ವೇಟ್ ಏನು ಸರ್? ಒಂದು 40 ಬರ್ಬೋದು ಅದು? ಬರುತ್ತೆ ಸರ್. ಓಕೆ. ಇದು ಸರ್ ಇದು ಒಂದು 40 kg ಬರ್ತಾ ಇದು ಪೀಸ್ ಏನು ಸರ್ ರೇಟ್ ಹೇಳ್ತಾ ಇದ್ದೀರಾ? ಸರ್ ನಾನು ಒಂದು 30,000 ಹೇಳ್ತಾ ಇದ್ದೀನಿ, 2ರಿಂದ 60,000 ಹೇಳ್ತಾ ಇದ್ದೀನಿ. ಓಕೆ ನೋಡಿ ಸರ್, ರೇಟ್ ಬಂದು ಎರಡಕ್ಕೂ ಸೇರಿಸಿ ಜೊತೆಗೆ 60,000 ಹೇಳ್ತಾ ಇದ್ದಾರೆ. ನೀವು ಬೇಕಂದ್ರೆ ನಾವು ಎಲ್ಲ ಇದು ಬಕ್ರೀದ್ ಬ್ಯಾಚ್ ಅಂತ ಸುಮಾರು ಫಾರ್ಮ್ಸ್ ವಿಸಿಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀವಿ. ಪ್ರೈಸ್ ಬೇಕಂದ್ರೆ ಅವ್ರಿಗೆ ಕಂಪೇರ್ ಮಾಡಿ. ಸರ್ ನೀವು ಹೇಳಿದ ಪ್ರೈಸ್ ತುಂಬ ರೀಸನಬಲ್ ಪ್ರೈಸ್ ಸರ್. ನಾವು ಬೇರೆ ಕಡೆ ಫಾರ್ಮ್ಸ್ ಇದು ಸಂತೆ ಕಡೆ ಎಲ್ಲ ಹೋಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಹೇಳೋದು ಬೆಸ್ಟ್ ಪ್ರೈಸ್. ಇದು ಬಂದು 2ಗೆ 60,000 ಸರ್. ತಗೊಳ್ಳೋ ಟೈಮ್ ಅದಿನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ? ಕೊಡ್ತೀವಿ ಸರ್, ಕೊಡ್ತೀವಿ. ಇಲ್ಲ ಇರೋದೆಲ್ಲ ನಿಮ್ದೇ ಅಲ್ವಾ?
ಸ್ನೇಹಿತರೆ ಸರ್ ರೇಟ್ ಒಂದು ತುಂಬ ರೀಸನಬಲ್ ರೇಟು. ನಮ್ಮ ವಿಡಿಯೋನೇ ನೋಡಿ ಬೇರೆ ಫಾರ್ಮ್ನ ವಿಸಿಟ್ ಮಾಡಿ ಎಲ್ಲ ಬಕ್ರೀದ್ ಬ್ಯಾಚ್ ವಿಡಿಯೋನೇ ಸುಮಾರು ಒಂದು 14 ಫಾರ್ಮ್ಸ್ ನಾವು ವಿಸಿಟ್ ಮಾಡಿದ್ದೀನಿ, ಮತ್ತು ಸಂತೆದು ರೆಗ್ಯುಲರ್ ವಿಸಿಟ್ ಮಾಡ್ತಾ ಇದ್ದೀನಿ. ರೇಟ್ ನೀವು ಕಂಪೇರ್ ಮಾಡಿ ನೋಡಿ, ಸರ್ದು ಬೆಸ್ಟ್ ಪ್ರೈಸ್ ಹೇಳ್ತಾ ಇದ್ದಾರೆ. ಸರ್ ಇದು ಬಗ್ಗೆ ಸರ್ ಮಾಹಿತಿ ಕೊಡಿ ಸರ್. ಇದನ್ನು ಎರಡಲ್ಲ, ಎಲ್ಲ ಒಂದೇ ಬ್ಯಾಚ್ ಅಲ್ಲ, ಒಂದೇ ಲಾಟಲ್ಲಿ ನೀವು ತಗೊಂಡಿದ್ದೀರಾ ನೋಡಿ. ಇದು ಎರಡಲ್ಲೂ ಡೆವಲಪ್ಮೆಂಟ್ ನೋಡ್ಕೊಳ್ಳಿ ಹೆಂಗೆ ಇದೆ ಅಂತ. ಫ್ರೀ ಆಗಿ ಬಿಟ್ಟಿದ್ದಾರೆ ಇದು ಮೇವಿಗೆ ನೋಡಿ. ಡೆವಲಪ್ಮೆಂಟ್ ಎಲ್ಲ ಸೂಪರ್ ಆಗೈತೆ. ಇದು ಎಲ್ಲ ಬಿಟ್ವೀನ್ 40 to 50 ಕಿಲೋಸ್ ಅದೇ ಬರೋದಲ್ಲ. ಅದು ಕಡ್ಡಿ ಇದಲ್ಲ, ಅದಕ್ಕೆ ಗಾಬರಿ ಆಗ್ತದೆ ಅದು. ಬಾ ನೋಡಿ ಫೇಸ್ ಪರ್ಸನಾಲಿಟಿ ಎಲ್ಲ ನೋಡಿ. ಇದು ಬರೀ ತೂಕ ಅಂದ್ ಮಾತ್ರ ಅಲ್ಲ, ಅದು ಕೊಂಬೆಲ್ಲ ನೋಡಿ ಎಷ್ಟು ಸೂಪರ್ ಶೇಪಲ್ಲಿ ಬಂದು ಸೂಪರ್ ಪರ್ಸನಾಲಿಟಿ ಆಗಿದೆ. ಇದು ನೋಡಿ ಬರೀ 28,000 ಹೇಳ್ತಾ ಇದ್ದಾರೆ ಸರ್. ಅದು ಸರ್ ತಗೊಳ್ತೀರಾ, ಏನೋ ಸ್ವಲ್ಪ ಕಡಿಮೆ ಮಾಡ್ತೀರಾ? ಓಕೆ ನೋಡಿ, ನೋಡಿ ಇದು ಸೂಪರ್ ಪೀಸು. ಪರ್ಸನಾಲಿಟಿ ನೋಡಿ, ಫೇಸ್ ಸ್ಟ್ರಕ್ಚರು, ಕೊಂಬು ಸ್ಟ್ರಕ್ಚರ್ ಎಲ್ಲ ನೋಡಿ, ಅಷ್ಟು ಬ್ಯೂಟಿಫುಲ್ ಅಟ್ರಾಕ್ಷನ್ ಆಗಿದೆ. ಇದು ಕುರ್ಬಾನ್ಗೆ ನೀವು ತೂಕ ಮಾತ್ರ ಅಲ್ಲ, ಅದು ಪರ್ಸನಾಲಿಟಿ ನೋಡ್ತಿಲ್ಲ ನಿಮಗೆ. ಇದು ಬಜೆಟ್ ಪ್ರೈಸಲ್ಲಿ ನಿಮ್ಗೆ ಸಿಗ್ತಾ ಇದೆ ನಿಮಗೆ. ಇದು ಮೇವೆಲ್ಲ ಬಿಟ್ಟಿದ್ದಾರೆ ಹೀಗೆ. ಇರೋದೆಲ್ಲ ನೋಡ್ಬೋದು. ಇದು ಎಲ್ಲ ಎರಡಲ್ಲಾಗಿದೆ. ಎಲ್ಲ ಸಾರ್ ಒಂದೇ ಲಾಟ್ರಿ ಒಂದೇ ಬ್ಯಾಚ್ ತಗೊಂಡಿದೆ. ಎಲ್ಲ 1 ವರ್ಷನ ಸಾಕ್ತಾ ಇದ್ದಾರೆ ಅವರು. 4 ಮಾತ್ರ ಎಳಗ ಸರ್, ಎಳಗ ಹಿಂದೆ ಇರೋದು ಅಲ್ವಾ? ಹಿಂದೆ ಇರೋದು ಎಳಗ, ಎಳಗ ಅದು 4 ಮರಿ ಮಾತ್ರ ಎಳಗ. ಓಕೆ ಅದರಲ್ಲಿ ಹಿಂದೆ ಇರೋದು 4 ಸ್ವಲ್ಪ ಡಿಫ್ರೆಂಟ್ ಇದೆ. ನೀವು ಕ್ಲಿಯರ್ ಆಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಎಳಗ. ಅದು ಸ್ವಲ್ಪ ಅದು ಮುಗ ನೋಡಂತ ನಿಮ್ಗೆ ಗೊತ್ತಾಗ್ತದೆ. ಫೇಸ್ ನೋಡಿ, ಬಾಡಿ ಸ್ಟ್ರಕ್ಚರ್. ಅದು ಎಳಗ ಎಷ್ಟು ಸರ್ ತೂಕ ಇರ್ಬೋದು ಅದು? ಸರ್ ಅದು ಇದೆ 35-40 kg ಬರುತ್ತೆ. ಓಕೆ. ಈಗ ನೋಡಿ ಈ ಸೈಡ್ ಫ್ರಂಟ್ ಬರೋದು ಎಲ್ಲ ಎಳಗನ, ಅದೆಲ್ಲ ಸರ್ 3ನೇ ಎಳಗ ಅದೇನೆ. 4 ಎಳಗನೆ. 4 ಅದು ಫ್ರಂಟ್. ಮುಂದೆ ಹೋಗ್ತಾ ಇದ್ದಲ್ಲ 1 2 3 4 ಅದೆಲ್ಲ ಎಳಗ. ಹಿಂದೆ ಬರೋದು ಬಂಡೂರು ಕ್ರಾಸ್ ಎಲ್ಲ ತೋರಿಸಿದ್ದೀನಿ. ಎಲ್ಲ ಫಾರ್ಮ್ ತೋರಿಸಿದೆ. ಮುಂದೊಂದು ಸಾರಿ ನಿಮ್ಮ ಫಾರ್ಮ್ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರ್ತಾರೆ ಲ್ಯಾಂಡ್ ಮಾರ್ಕ್? ಸರ್ ಮಾದೇಪುರ, ಶೂಟಿಂಗ್ ಮಾದೇಪುರ ರೋಡು, ತರೀಪುರದಿಂದ ಬ್ಯಾಕ್ 2 ಕಿಲೋಮೀಟರ್ ಬ್ಯಾಕ್ ಗ್ರೀನ್ ಪಿಂಚ್ ಅಂತ ರೆಸಾರ್ಟ್ ಇದೆ. ರೆಸಾರ್ಟ್ ರೋಡಲ್ಲಿ ಬಂದರೆ ಅಲ್ಲೇನೆ ಸರ್. ಓಕೆ ಫೈನ್ ಸರ್. ಮುಂದೊಂದು ಸಾರಿ ನಿಮ್ಮ ಫೋನ್ ನಂಬರ್ ನಿಧಾನಕ್ಕೆ ಜ್ವರ ಹೇಳಿ ಸರ್. 9980613370. ಓಕೆ ಸರ್, ನಿಮ್ಮ ಫಾರ್ಮ್ ಟೂರ್ ತೋರಿಸಿಗೆ ನಿಮ್ಮ ಕುರಿ ಮೇಕನ್ನು ತೋರಿಸಿ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.